ಸೂತ್ರ 17 ತದುಪರಾಗ ಅಪೇಕ್ಷಿತತ್ವಾತ್ ಚಿತ್ತಸ್ಯ ವಸ್ತು ಜ್ಞಾತಂ ಅಜ್ಞಾತಂ. ಪದಗಳ ವಿಭಾಗ. ತತ್ ಉಪರಾಗ ಅಪೇಕ್ಷಿತತ್ವಾತ್ ಚಿತ್ತಸ್ಯ ವಸ್ತು ಜ್ಞಾತ ಅಜ್ಞಾತಂ. ಪದಗಳ ಅರ್ಥ. ತತ್ ಅಂದರೆ ಅದು, ಉಪರಾಗ ಅಂದರೆ ಆಸಕ್ತಿಯು, ಅಪೇಕ್ಷಿತತ್ವಾತ್ ಅಂದರೆ ಅಪೇಕ್ಷೆಯ ಮೇರೆಗೆ ಅಂದರೆ ಬೇಕು ಬೇಡಗಳಿಗೆ ತಕ್ಕಂತೆ, ಚಿತ್ತಸ್ಯ ಅಂದರೆ ಅಂತಃಕರಣ ಅಂತರಂಗದ, ವಸ್ತು ಅಂದರೆ ಯಥಾರ್ಥ ಋತ ಮೌಲ್ಯ, ಜ್ಞಾತಂ ಅಂದರೆ ಅರಿತುಕೊಂಡಿರುವಂಥದ್ದು, ಅಜ್ಞಾತಂ ಅಂದರೆ ತಿಳಿಯದೇ ಇರುವಂಥದ್ದು. ಭಾವಾರ್ಥ. ಮೇಲ್ನೋಟಕ್ಕೆ ಈ ಸೂತ್ರವು ಜೀವಾತ್ಮನ ಮನಸ್ಸಿನ ಸಾಮರ್ಥ್ಯತೆಗೆ ತಕ್ಕಂತೆ ವಸ್ತು ವಿದ್ಯಮಾನಗಳ ಅರಿತುಕೊಳ್ಳುವುದು ಅಥವಾ ಅರ್ಥವಾಗುವುದು ಅಥವಾ ಅರ್ಥವಾಗೋದಿಲ್ಲದಿರುವುದು ಎಂಬುದಾಗಿ ಇದರ ಅರ್ಥವಿರುತ್ತದೆ. ಆದರೆ ಕೈವಲ್ಯದ ಕಡೆಗೆ ಉತ್ತುಂಗಕ್ಕೆ ಏರುತ್ತಿರುವಂತಹ ಯೋಗಿಶ್ರೇಷ್ಠನಿಗೆ ಇದರ ಅರ್ಥವು ಸ್ವಲ್ಪ ಬೇರೆಯೇ ಆಗಿದೆ. ಅಂದರೆ ಜೀವಾತ್ಮನು ಪರಮಾತ್ಮನ ಸರ್ವಜ್ಞತ್ವ ಹಾಗೂ ಸಂಪೂರ್ಣ ಜ್ಞಾನವನ್ನು ಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಜ್ಞಾತ ವಿಷಯವು ಅಲ್ಪವಾಗಿರುತ್ತದೆ, ಅಜ್ಞಾತ ವಿಷಯವು ಅಗಾಧವಾಗಿರುತ್ತದೆ. ಆದರೆ ಕೈವಲ್ಯದ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಅಜ್ಞಾನವು ಅಲ್ಲಿ ಇರುವುದಿಲ್ಲ, ಅವಿದ್ಯೆಯ ಕೊರತೆ ಇರುವುದಿಲ್ಲ. ಅಂದರೆ ಅವಿದ್ಯೆ ಎಂಬ ಕೊರತೆ ಇರುವುದಿಲ್ಲ. ಇಲ್ಲಿ ಜ್ಞಾತ ಸಾಮರ್ಥ್ಯವೂ ಕೂಡ ಮಿತಿಯಾಗಿರುವುದಿಲ್ಲ. ಇಲ್ಲಿ ಜ್ಞಾತವೆಂಬ ಮಿತ ಸಾಮರ್ಥ್ಯವೂ ಇರುವುದಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಪ್ರಜ್ಞಾನಘನವಾಗಿರುತ್ತದೆ. ಇಲ್ಲಿ ಭೇದ ಮತ್ತೆ ಜ್ಞಾತ ವಿಷಯದಲ್ಲಿರುವಂತಹ ಹಾಗೂ ಅಜ್ಞಾತ ವಿಷಯದಲ್ಲಿರುವಂತಹ ಭೇದಗಳನ್ನು ಪರಿಹರಿಸಿ ಅಖಂಡತೆಗೆ ತಂದು ಕೈವಲ್ಯವು ಅದ್ವೈತ ಸ್ಥಿತಿಗೆ ತಲುಪುತ್ತದೆ. ಸೂತ್ರ 18 ಸದಾ ಜ್ಞಾತ ಚಿತ್ತವೃತ್ತಯಃ ತತ್ಪ್ರಭೋಃ ಪುರುಷಸ್ಯ ಪರಿಣಾಮಿತ್ವಾತ್. ಪದಗಳ ವಿಭಾಗ. ಸದಾ ಜ್ಞಾತ ಚಿತ್ತವೃತ್ತೆಯ ತತ್ ಪ್ರಭೋಃ ಪುರುಷಸ್ಯ ಅಪರಿಣಾಮಿತ್ವಾತ್. ಸದಾ ಅಂದರೆ ಯಾವಾಗಲೂ, ಜ್ಞಾತ ಅಂದರೆ ಅರಿತಿರುವಂತಹ, ಚಿತ್ತವೃತ್ತಿಗಳು ಅಂದರೆ ಮನಸ್ಸಿನ ಚಟುವಟಿಕೆಗಳು, ತತ್ ಅಂದರೆ ಅದು, ಪ್ರಭೋಹ ಅಂದರೆ ಒಡೆಯ, ಪುರುಷ ಅಂದರೆ ಪರಮಾತ್ಮ, ಅಪರಿಣಾಮಿತ್ವಾತ್ ಅಂದರೆ ಅದರ ಪರಿವಿಗೆ ಹೋಗದೇ ಇರುವುದು. ಭಾವಾರ್ಥ. ಜೀವಾತ್ಮನು ಸಶರೀರಿ ಆಗಿರುವುದರಿಂದ ಅವನಿಗೆ ಹಸಿವು, ಬಾಯಾರಿಕೆ ಇವೆಲ್ಲ ಇರುವುದರಿಂದ ನಿದ್ರೆ ಯಾವಾಗಲೂ ಚಿತ್ತ ವೃತ್ತಿಗಳಲ್ಲೇ ಇರಬೇಕಾಗುತ್ತದೆ. ಆದರೆ ಯೋಗಿ ಶ್ರೇಷ್ಠನು ಇಲ್ಲಿ ಅಷ್ಟಾಂಗ ಯೋಗವನ್ನು ಅನುಷ್ಠಾನ ಮಾಡಿರುವುದರಿಂದ
ಹಾಗೂ ಅಭ್ಯಾಸ ಮತ್ತು ವೈರಾಗ್ಯ ಹಾಗೂ ಈಶ್ವರ ಪ್ರಣಿಧಾನ ಇವುಗಳಿಂದ ಅವನು ಇಂದ್ರಿಯಗಳನ್ನು ಜಯಿಸಿರುತ್ತಾನೆ. ಮನಸ್ಸನ್ನು ಕೂಡ ಜಯಿಸಿ ಪ್ರಧಾನ ಜಯವನ್ನು ಗಳಿಸಿರುತ್ತಾನೆ. ಪರಮಾತ್ಮನಾದರೂ ಯಾವುದೇ ಪರಿಣಾಮಿಗಳಿಗೆ ಅಂಟುಕೊಂಡಿರುವುದಿಲ್ಲ. ಅದಕ್ಕಾಗಿ ಅವನನ್ನು ಅಪರಿಣಾಮಿತ್ವಾತೆಂದು ಹೇಳುತ್ತಾರೆ. ಅವನಿಗೆ ಯಾವುದೇ ಗೊಡವೆಗಳು ಇರುವುದಿಲ್ಲ. ಅಂದರೆ ಹಸಿವು, ಬಾಯಾರಿಕೆ, ನಿದ್ರೆ ಇವ್ಯಾವ ಪರಿವೆಯು ಪರಮಾತ್ಮನಿಗೆ ಇರುವುದಿಲ್ಲ. ಇಲ್ಲಿ ಜೀವಾತ್ಮನೂ ಕೂಡ ಇವೆಲ್ಲವನ್ನು ಸಂಯಮ ವಿದ್ಯೆಯಿಂದ ಜಯಿಸುವುದರಿಂದ ಪರಮಾತ್ಮನು ಜೀವಾತ್ಮನಿಗೆ ಅವನ ಅಪರಿಣಾಮದಿಂದ ಕೂಡಿರುವುದರಿಂದ ತನ್ನೊಳಗೆ ಅನನ್ಯನಾಗಲು ಅವಕಾಶ ಮಾಡಿಕೊಡುತ್ತಾನೆ. ಇದರಿಂದ ಕೈವಲ್ಯ ಸಾಧನೆಗೆ ಅನುಕೂಲವಾಗುತ್ತೆ.